ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನ ಇದರ ಮಾಹಿತಿಯನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಕರ್ನಾಟಕದ ಯಕ್ಷಗಾನ ವೃತ್ತಿ ಪರಂಪರೆಯ ಬಹುಮುಖಿ ಅಧ್ಯಯನ ಡಿಲಿಟ್ ಪದವಿ ಪಡೆಯುವ ವಿದ್ಯಾರ್ಥಿಗಳ ಪರವಾಗಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಹೋರಾಡಳಿತ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಸುವ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರಿಂದ ಸ್ಪಷ್ಟೀಕರಣ ಕೊಡ್ಬೇಕು. ಕಾಕಾ ಸಾಹೇಬ್ ಪಾಟೀಲ್ ನಿಮ್ಗೂ ಫ್ರೀ ನನಗೂ ಫ್ರೀ, ಯಾವ ಫ್ರೀ ಕೊಡತ್ತೀರಿ ನೀವು? ಫ್ರೀ ಕೊಡ್ತೇನೆ ಅಂತ ಹೇಳಿ ಏನ್ ಫ್ರೀ 5 ಯೋಜನೆಗಳು ಕೊಟ್ಟ ನಂತರ ಇಲ್ಲಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ ಹೇಳೋದು, ದರ ನೇಸೋದು, ಬಸ್ ದರವನ್ನು ಹೆಚ್ಚಿಗೆ ಮಾಡೋದು, ಅಂದ್ರೆ ಹೆಣ್ಮಕ್ಳ ಕಡೆ ಇಸ್ಕೊಳ್ಳೋದು, ಫ್ರೀ ಕೊಡೋದು, ಗಂಡ ಮಕ್ಕಳ ಕೈಲಿ ಇಸ್ಕೊಳ್ಳೋದು, ಅಂದ್ರೆ ಒಂದ್ ಕೈಲೇ ಕೊಡೋದು, 2 ಕೈಲಿ ಇಸ್ಕೊಂತ ಈ ಒಂದು ಧೋರಣೆಯನ್ನು ಈ ಕಾಂಗ್ರೆಸ್ ಸರ್ಕಾರ ದುರಾಡಳಿತವನ್ನು ನಾವು ಬಹಿಷ್ಕರಿಸ್ತೇವೆ. ಮೊನ್ನೆ ನಡೆದಂತ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ದೊಡ್ಡ ಬೃಹತ್ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅಂದೂ ಸಹ ನಾಳೆ ಹೋರಾಟ ಐತಂತ ತಿಳಿದ್ರು ಸಹ ಡೀಸೆಲ್ ಅನ್ನ ಅವ್ರು ಹೆಚ್ಚಿಗೆ ಮಾಡ್ತಾರೆ. ಅಂದ್ರೆ ಇವರು ಹೋರಾಟ ಮಾಡೋದವ್ರು, ಜನಪರ ಹೋರಾಟ ಮಾಡೋದವ್ರು, ಜನರಿಗೆ ಈ ವಿಷಯವನ್ನು ಮುಟ್ಟಿಸುವಂತಹ ಪ್ರಯತ್ನ ಬಿಜೆಪಿ ಈ ಹೋರಾಟ ಮಾಡ್ತಾ ಇದೆ. ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಜನತೆಗೆ ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಸುವ ಸರ್ಕಾರ, ಈ ವಿಷಯವನ್ನು ಪ್ರತಿಯೊಬ್ಬ ಜನತೆಗೆ ನಾವು ತಿಳಿಸ್ತಾ ಇದ್ದೇವೆ. ಈ ಹೋರಾಟ ಅಂದ್ರನ್ನ ಜನತೆಗೆ ತಿಳಿಸುವಂತ ನಮ್ಮ ಹೋರಾಟದ. ಈ ಕಾಂಗ್ರೆಸ್ ಎಷ್ಟೋ ಯೋಜನೆಗಳನ್ನ ಕೊಡ್ತೇವೆ ಅಂತ ಹೇಳಿ ಸುಳ್ಳು ಆಶ್ವಾಸನೆಯನ್ನು ಹೇಳಿ ಈಗ ಬರೇ ಲೂಟಿ ಮಾಡುವಂತ ಸರ್ಕಾರ ಇದಾಗಿದೆ. ಅದಕ್ಕೆ ನಾವು ಈ ಹೋರಾಟ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹೇಳಕ್ ಇಚ್ಛೆ ಪಡ್ತೀವಿ.